ರೀತಿಯಾಗಿ ನಾವು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಅಮ್ಮನ ಗುಡಿಯಲ್ಲಿ ದಾಸೋಹ ನಡೆಯುತ್ತೆ. ಇದು ಪುರಾತನ ಕಾಲದ ಒಂದು 250 ವರ್ಷದ ಒಂದು ದೇವಸ್ಥಾನ, ಹಳೆಯ ದೇವಸ್ಥಾನ. ಈ ಕ್ಷೇತ್ರದ ಪರಿಚಯ ಹೇಳಬೇಕು ಅಂದರೆ ಸುಮಾರು ನಾನು ಒಂದು 5 ವರ್ಷ ಇದ್ದಾಗಿಂದಲೂ ಬರ್ತಾ ಇದ್ದೀನಿ. 5 ವರ್ಷ ಚಿಕ್ಕ ಹುಡುಗಿದ್ದಾಗಿಂದಲೂ ಬರ್ತಾ ಇದ್ದೀನಿ. ಏನಾದರೂ ಅವರ ಕೋರಿಕೆ ಆಗಲಿ, ಒಂದು ಮಕ್ಕಳಿನ ವ್ಯವಸ್ಥೆನೇ ಆಗಲಿ, ಒಂದು ಮದುವೆ ಸಮಾರಂಭ ಆಗಲಿ, ಯಾವುದೇ ಆಗಲಿ ಬಂದು ಭಾಳ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲ 7 ದಿನವೂ ಬರ್ತೀನಿ ನಾನು ಇಲ್ಲಿಗೆ. ಮತ್ತು ಈ ಮನೇಶ್ವರ ಸ್ವಾಮಿ ಭಾಳ ಚಿಕ್ಕದಿತ್ತು, ನಾವು ಕಂಡಂಗೆ ಆಲದ ಮರ ಇದೆಲ್ಲ ಇತ್ತು ನಾವು ಚಿಕ್ಕ ಹುಡುಗರಲ್ಲಿ ಬರ್ತಾ ಇರ್ಬೇಕಾದ್ರೆ. ಇವತ್ತು ಅದು ಬೆಳೀತಾ ಹೋಗ್ತಾ ಇದೆ. ಆ ಇತಿಹಾಸದ ಪ್ರಕಾರವಾಗಿ ಪಾಳೆಗಾರರು ಬಂದು ಈ ದೇವಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ರೆ ಯುದ್ಧದಲ್ಲಿ ಪರಾಭವದಿಂದ ಇರ್ತಿರ್ಲಿಲ್ವಂತೆ. ಭಾಳ ಸುಪ್ರಸಿದ್ಧವಾಗಿದ್ದು ಈ ಕ್ಷೇತ್ರದಲ್ಲಿ ಮಕ್ಕಳಾಗದೇ ಇರೋರಿಗೆ, ಈ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲದಿರೋರಿಗೆ, ಈ ಕ್ಷೇತ್ರದಲ್ಲಿ ಯಾವುದೇ ಮಾಟ ಮಂತ್ರ ದೋಷಗಳಿದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇಲ್ಲಿ ಬಂದು ಹುತ್ತಕ್ಕೆ ಪೂಜೆ ಮಾಡಿ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗತ್ತೆ. ಪ್ರಿಯ ವೀಕ್ಷಕರೇ, ಇದೊಂದು ಪುರಾತನ ದೇವಾಲಯ. ಇಲ್ಲಿ ನೆಲೆಸಿರುವ ಶಕ್ತಿ ಸಕಲ ಲೋಕೋದ್ಧಾರಿಣಿ ಮಾತೆ ದುರ್ಗಾ ಪರಮೇಶ್ವರಿ, ಅನ್ನಪೂರ್ಣೆ ಸ್ವರೂಪಿಣಿ. ಇಲ್ಲಿರುವಂಥ ವಿಗ್ರಹ ಸುಮಾರು 250-300 ವರ್ಷಗಳ ಹಳೆಯದು. ಇಲ್ಲಿ ಬೆಳೆದಿರುವಂತಹ ಹುತ್ತದಿಂದ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇಂದಿನ ಕಾಲದಲ್ಲಿ ಪಾಳೆಗಾರರು ಯುದ್ಧಕ್ಕೆ ಹೊರಟಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನು ತಾಯಿ ಪಾದದ ಕೆಳಗೆ ಇಟ್ಟು ಆಶೀರ್ವಾದವನ್ನು ಪಡೆದು ಯುದ್ಧಗಳಲ್ಲಿ ಜಯವನ್ನು ಸಾಧಿಸ್ತಾ ಇದ್ರಂತೆ. ಇಲ್ಲಿ ಮುನೇಶ್ವರ ಉದ್ಭವ ಮೂರ್ತಿ ದಿನೇ ದಿನೇ ಬೆಳೀತಾನೆ ಇರುತ್ತೆ. ಒಟ್ಟಿನಲ್ಲಿ ಈ ಕ್ಷೇತ್ರ ಶಕ್ತಿಪೀಠವಾಗಿ ಬೆಳೆದಿದೆ. ಸರಿ ವೀಕ್ಷಕರೇ, ಯಾವುದು ಆ ಕ್ಷೇತ್ರ? ಬನ್ನಿ ನೋಡೋಣ. ಪ್ರಿಯ ವೀಕ್ಷಕರೇ, ನನ್ನ ಸಂಚಾರಿ ಚಾನಲ್ನ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಮತ್ತು ಆಲ್ ಬಟನನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ನೀವು ಪಡೆದುಕೊಳ್ಳಿ. ಬನ್ನಿ ವೀಕ್ಷಕರೇ, ಪಯಣ ಬೆಳೆಸೋಣ. ನನ್ನ ಕಾಲೇ ನನ್ನ ಕಾರು. ವಿಡಿಯೋ ಮಾಡಕ್ಕೆ ಹೋಗೋಣ. ರೈಟ್. ಪ್ರಿಯ ವೀಕ್ಷಕರೇ, ನಾವು ಇವತ್ತು ಭೇಟಿ ಕೊಟ್ಟಿರುವಂಥ ಕ್ಷೇತ್ರ ಲಗ್ಗೆರೆಯ ಗ್ರಾಮ ದೇವತೆ ಆಗಿರುವಂಥ ಶ್ರೀ ದಿಣ್ಣೆ ದುಗ್ಗಾಲಮ್ಮ ದೇವಸ್ಥಾನ. ನಾವು ಭೇಟಿ ಕೊಟ್ಟ ಸಮಯ ಬೆಳಗಿನ ಜಾವ 6 ಗಂಟೆ. ಆಗ ತಾಯಿ ಅಲಂಕಾರದ ಸಮಯ. ಅರ್ಚಕರು ಅಲಂಕಾರ ಮಾಡಲೆಂದು ಗರ್ಭದ ಗುಡಿಯೊಳಗೆ ಹೋಗ್ತಾರೆ. ದೇವಿಯ ಅಲಂಕಾರ ಮುಗಿದ ತಕ್ಷಣ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗತ್ತೆ. ಇವತ್ತಿನ ಮೊದಲನೆಯ ಪೂಜೆ, ಮೊದಲನೆಯ ಆರತಿ ಈಗ ಪ್ರಾರಂಭವಾಗ್ತದೆ.
दुर्गा माता की जय, ब्रह्मा माता की जय, भवानी माता की जय। ಪೂಜೆ ಮುಗಿದ ನಂತರ ಆರತಿ ಹಾಗೂ ತೀರ್ಥಗಳನ್ನು ತಗೊಂಡು ನಾವು ಮುಂದೆ ಸಾಗಿದೆವು. ಇದೇ ಆ ಹುತ್ತ. ಈ ಹುತ್ತಕ್ಕೆ ಪೂಜೆ ಸಲ್ಲಿಸಿದರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತಂತೆ. ದಿನೇ ದಿನೇ ಬೆಳೆಯುತ್ತಿರುವಂತಹ ಉದ್ಭವ ಮೂರ್ತಿ ಮುನೇಶ್ವರನ ವಿಗ್ರಹ ಇದೆ. ದೇವಸ್ಥಾನದ ಕಡೆಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿರ್ತಾರೆ. ಪ್ರಸಾದ ವ್ಯವಸ್ಥೆಯಿಂದ ಭಕ್ತಾದಿಗೆಲ್ಲರಿಗೂ ನಾವು ಮಂಗಳವಾರದಲ್ಲಿ ಪ್ರಸಾದವನ್ನು ನೀಡ್ತಾ ಇದ್ದೀವಿ. ಶುಕ್ರವಾರ ಅನ್ನದಾನ ವ್ಯವಸ್ಥೆಗಳಿದೆ. ಇದು ಪುರಾತನ ದೇವಸ್ಥಾನ ಆದ್ದರಿಂದ ಭಾಳ ವಿಶೇಷವಾಗಿ ನಮ್ಮ ದೇವರಿಗೆ ನಾವು ಪೂಜಾ ಕಾರ್ಯಕ್ರಮ ಭಾಗವಹಿಸ್ತಿದ್ದೇವೆ. ತುಂಬ ಭಕ್ತಾದಿಗಳು ಬರ್ತಾರೆ. ಶುಕ್ರವಾರ 2,000 ಜನ ಇಲ್ಲಿ ಅನ್ನದಾನ ಅಂತೇಳಿ ಊಟ ಮಾಡ್ತಾರೆ. ಭಕ್ತಾದಿಗಳು ಅದೇ ರೀತಿ ನಡ್ಕೊಂಬರ್ತಾ ಇದ್ದಾರೆ. ಅವರವರ ಇಚ್ಛಾನುಸಾರವಾಗಿ ದೇವರಿಗೆ ಹರಕೆಯಾಗಲಿ ಯಾವುದೇ ರೂಪದಲ್ಲಾಗಲಿ ಸಹಕರಿಸ್ತಾರೆ. ಅವರಿಗೆಲ್ಲರಿಗೂ ದೇವರು ಒಳ್ಳೆಯದನ್ನು ದಯಪಾಲಿಸ್ತಾ ಇದೆ. ಹೇಳಿ ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೇಣು ಮಹೇಶ ಮಲ್ಲಯ್ಯ. ವೇಣು ಮಹೇಶ ಮಲ್ಲಯ್ಯ ಯಾವ ಊರು ಸರ್? ಸರ್ ನಾವು ಇದೇ ಊರು. ನಾವು ಹುಟ್ಟು ಬೆಳೆದಿರೋದೆಲ್ಲ ಇದೇ ಊರು. ಇದೇ ಊರು ಅಂದರೆ ಲಗ್ಗೆರೆ ಅಂದರೆ ನದಿಲ್ ಲೇಔಟ್ರಿ ಇದು ಮುಂಚೆ. ಹಾಂ. ಬಟ್ ಅವಾಗಿಂದ ನಾವು ಇಲ್ಲಿ ಬರೋದೆಲ್ಲ ಹೋಗ್ತಾ ಇದ್ದೀವಿ. ಸುಮಾರು ಒಂದು 5-6 ವರ್ಷಗಳಿಂದ ಬರ್ತಾ ಇದ್ದೀವಿ. 5-6 ವರ್ಷಗಳಿಂದ ಬರ್ತಾ ಇದ್ದಾರೆ. ಇದು ಅಂದರೆ ನಾನು ಚಿಕ್ಕ ಹುಡುಗ ಇದ್ದ ನಮ್ಮ ತಾಯಿ ಕರ್ಕೊಂಡ್ಬಂದಾಗಿಂದ ಇಲ್ಲೊಂದು ದೊಡ್ಡ ಆಲದ ಮರ ಇತ್ತು. ದೊಡ್ಡ ಆಲದ ಮರ ಇತ್ತು. ಮತ್ತೆ ಕಟ್ಟೆಗಳಿತ್ತು. ಮುಂಚೆ ಯಾರು ಅರ್ಚಕರು ಯಾರು ಇರಲಿಲ್ಲ. ನಾವೇ ನೇರವಾಗಿ ಹೋಗಿ ಪೂಜೆ ಮಾಡ್ಕೊಳ್ತಿದ್ವಿ. ಗಣೇಶ ಶ್ರೀ ಗುರುಭ್ಯೋ ನಮಃ. ಇದು ನಮ್ಮ ಡಮರುಗ ಮತ್ತು ಈ ಗಂಟೆ ನಾದವೆಲ್ಲ ವಂಶಪಾರಂಪರೆಯಾಗಿ ತಾತ ಮುತ್ತಾತನಿಂದ ಬಂದಿರತಕ್ಕಂಥದ್ದು. ಇದನ್ನು ಮಹಾಕಾಳ ಮಹಾಮೃತ್ಯುಂಜಯ ಮೈಲಾರಲಿಂಗೇಶ್ವರ ಮಾರ್ಥಾಂಡ ಭೈರವ ಅಂತಲೂ ಕರೀತಾರೆ. ವಿಶ್ವಪ್ರಸಿದ್ಧವಾದಂಥ ಕಾರಣಿಕೋತ್ಸವವನ್ನು ಹೇಳ್ತಕ್ಕಂಥ ಜಗತ್ಪ್ರಸಿದ್ಧಿಯಾಗಿದೆ. ವಿಶ್ವಕ್ಕೆಲ್ಲ ಅದು ನಿಮಗೆಲ್ಲ ಗೊತ್ತಿರುತ್ತೆ, ಭಾಳ ಪ್ರಸಿದ್ಧಿಯಾಗಿದೆ. ಅದೇ ರೀತಿಯಾಗಿ ನಾವು ಪ್ರತಿ ಶುಕ್ರವಾರ ಪ್ರತಿ ಮಂಗಳವಾರ ಅಮ್ಮನ ಗುಡಿಯಲ್ಲಿ ದಾಸೋಹ ನಡೆಯುತ್ತೆ. ಭಕ್ತಾದಿಗಳು ಬಂದು ಅವರು ಏನೇನು ಕಷ್ಟ ಕಾರ್ಪಣ್ಯಗಳಿರ್ತಾರೆ ಅವರಕೆ ರೂಪದಲ್ಲಿ ದಾಸೋಹಕ್ಕೆ ಅಕ್ಕಿ, ಬೇಳೆ, ಕೊಬ್ಬರಿ ಮತ್ತು ಇನ್ನೇನತಕ್ಕಂಥದ್ದು ನೀಡಿ ಜಗನ್ಮಾತೆ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಈ ಕ್ಷೇತ್ರದ ಪರಿಚಯ ಹೇಳಬೇಕು ಅಂದರೆ ಸುಮಾರು ನಾನು ಒಂದು 5 ವರ್ಷ ಇದ್ದಾಗಿಂದಲೂ ಬರ್ತಾಯಿದ್ದೀನಿ. 5 ವರ್ಷ ಚಿಕ್ಕ ಹುಡುಗ ಇದ್ದಾಗಿಂದಲೂ ಬರ್ತಾಯಿದ್ದೀನಿ. ಈ ಕ್ಷೇತ್ರ ಭಾಳ ಶ್ರೀ ಕ್ಷೇತ್ರ ಇದ್ದಂಗೆ. ಮುಂಚೆ ಈ ಕ್ಷೇತ್ರದಲ್ಲಿ ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೋ. ಇಲ್ಲಿ ಯಾರೂ ಕೂಡ ಅರ್ಚಕರು ಇರಲಿಲ್ಲ. ಹಿಂದೆ ಒಂದು ಕಟ್ಟೆ ಇತ್ತು. ಮತ್ತು ಈ ಮುನೇಶ್ವರ ಸ್ವಾಮಿ ಭಾಳ ಚಿಕ್ಕದಿತ್ತು. ನಾವು ಕಂಡಂಗೆ ಆಲದ ಮರ ಇದೆಲ್ಲ ಇತ್ತು. ನಾವು ಚಿಕ್ಕ ಹುಡುಗರಲ್ಲಿ ಬರ್ತಾ ಇರ್ಬೇಕಾದ್ರೆ. ಇವತ್ತು ಅದು ಬೆಳೀತಾ ಹೋಗ್ತಾ ಇದೆ.
ಭಾಳ ಶಕ್ತಿಪೀಠವಾದಂಥ ಕ್ಷೇತ್ರ ಇದು. ಹಿಂದೆ ನಮ್ಮ ಪೂರ್ವಿಕರಾದಂಥವರು ಸುಮಾರು ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸದ ಪ್ರಕಾರವಾಗಿ ಪಾಳೆಗಾರರು ಬಂದು ಈ ದೇವಿಗೆ ನಮಸ್ಕಾರ ಮಾಡಿಕೊಂಡು ಹೊರಟ್ರೆ ಯುದ್ಧದಲ್ಲಿ ಪರಾಭವದಿಂದ ಇರ್ತಿರ್ಲಿಲ್ವಂತೆ. ಭಾಳ ಸುಪ್ರಸಿದ್ಧವಾಗಿದ್ದು ಈ ಕ್ಷೇತ್ರದಲ್ಲಿ ಮಕ್ಕಳಾಗದೇ ಇರೋರಿಗೆ, ಈ ಕ್ಷೇತ್ರದಲ್ಲಿ ಉದ್ಯೋಗ ಇಲ್ಲದಿರೋರಿಗೆ, ಈ ಕ್ಷೇತ್ರದಲ್ಲಿ ಯಾವುದೇ ಮಾಟ ಮಂತ್ರ ದೋಷಗಳಿದ್ದರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆದ್ದರಿಂದ ನಾವು ನಾನು ಒಬ್ಬ ವ್ಯಾಪಾರಿಯಾಗಿದ್ದೆ, ನಾನು ಒಬ್ಬ ಉದ್ಯಮಿ ಆಗಿದ್ದೆ. ನಮ್ಮ ದೀಕ್ಷಾಬದ್ಧರಾಗಿ ಗೌರವನನ್ನು ಮಾಡಿದ ಮೇಲೆ ಭೈರವಂದು ಮತ್ತು ಮಾರ್ತಾಂಡ ಭೈರವನ್ನು ಬಿರುದು ಕಟ್ಟಿದ ಮೇಲೆ ಸುಮಾರು ಒಂದು 22 ವರ್ಷಗಳಿಂದ ಇದೇ ಡಮರುಗ, ಈ ಡಮರುಗದಲ್ಲಿ ಇಲ್ಲಿ ಬಾರಿಸ್ಕೊಂಡು ಇದೇ ಡಮರುಗದಲ್ಲಿ ಬಾರಿಸ್ಕೊಂಡು ಅಮ್ಮನ ಸೇವೆಗೆ ಸದಾ ನಾವು ಬರ್ತಾ ಇರ್ತೀವಿ. ಹಾಗಾಗಿ ಈ ಅಮ್ಮನ ಸೇವೆಗೆ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ. ಈ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳು ಎಲ್ಲ ಕಷ್ಟ ಬಗೆಹರಿದಿದೆ, ಎಲ್ಲ ಕಷ್ಟ ಬಗೆಹರಿದಿದೆ. ಭಾಳ ವಿಶೇಷವಾದಂತಹ ದಿನ್ನೇದುಗುಲಮ್ಮ ಇದು, ದುರ್ಗಾ ಪರಮೇಶ್ವರಿ, ಭಾಳ ಶಕ್ತಿಪೀಠವಾದ ಶಕ್ತಿ ಸಾನ್ನಿಧ್ಯವಂತ ದೇವಿ ಇದು. ಭಾಳ ಹೇಳಕ್ಕೆ ಅಸಾಧ್ಯವಾದಂಥ ಶಕ್ತಿಪೀಠ ಇದು. ಈಗೀಗ ಸ್ವಲ್ಪ ನಮ್ಮ ಮಿತ್ರರು, ನಮ್ಮ ಸಹಚರರು, ನಮ್ಮ ಹುಡುಗರೆಲ್ಲ ಟ್ರಸ್ಟೆಲ್ಲ ಸೇರಿಸ್ಕೊಂಡು ದಾಸೋಹ ಮಾಡಿದ್ಮೇಲೆ ಅತಿ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ. ಇನ್ನು ಯಥೇಚ್ಛವಾಗಿ ಬರಬೇಕು. ಇದು ಎಲ್ಲಿವರೆಗೂ ಕೀರ್ತಿ ಹಬ್ಬಬೇಕು ಅಂದರೆ ಅದು ನಾವು ಹೇಳೋಂಗಿಲ್ಲ. ಯಾಕೆಂದರೆ ನಾವು ನರಮಾನವರು, ಆ ಅಮ್ಮನ ಕೀರ್ತಿ ಅಷ್ಟಿದೆ. ಯಾಕೆಂದರೆ ಇದು ಸುಮಾರು ನಾವು ಕಂಡಂಗೆ 400-500 ವರ್ಷಗಳ ಇತಿಹಾಸದ ಮೇಲಿಂದಲೂ ಇರ್ಬೋದು. ಇನ್ನೂ ಉಳ್ಕೊಂಡು ಹೋದರೆ ಇನ್ನೂ ತುಂಬ ದಿನ ಆಗುತ್ತೆ. ಭಾಳ ವಿಶೇಷವಾದಂಥ ಕ್ಷೇತ್ರ ಇದು. ಈ ಕ್ಷೇತ್ರ ನಾವು ಕಂಡಂಗೆ ಮುನೇಶ್ವರ ಇತ್ತು, ಇವಾಗ ಅಷ್ಟು ದೊಡ್ಡದಾಗಿದೆ. ಇದು ಪುರಾತನವಾದಂತಹ ಶಿಲೆ, ಅಮ್ಮನ ಒಳಗಡೆ ವಿಗ್ರಹ ಇರೋದು. ಅಷ್ಟು ವಿಶೇಷವಾದ ಕ್ಷೇತ್ರ. ಇಲ್ಲಿ ಬಂದು ಹುತ್ತಕ್ಕೆ ಪೂಜೆ ಮಾಡಿ ಮಕ್ಕಳಾಗಲಿಲ್ಲ ಅಂದರೆ ಮಕ್ಕಳಾಗತ್ತೆ. ಮತ್ತು ಇಲ್ಲಿ ಏನಾದರೂ ಸೇವೆ ಹರಿಸ್ಕೊಂಡ್ರೆ ಸಾಕು, ಅದು ಖಂಡಿತ ನೆರವೇರ್ತಿದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಾವು ಕೂಡ ಪ್ರತ್ಯಕ್ಷ ಸಾಕ್ಷಿಯಾಗಿ ನನಗೆ ಮಗ ಆದಮೇಲೂ ಕೂಡ ನನಗೆ ಇಲ್ಲೇ ನಮಗೂ ಕೂಡ ಮಕ್ಕಳಿರಲಿಲ್ಲ. ಮಕ್ಕಳಿತ್ತು ಅಂದರೆ ಅಬಾರ್ಷನ್ ಆಗೋದು. ಆಗ ನಾವೆಲ್ಲೋ ಯಾಕೆ ಹೋಗಬೇಕು, ಅಮ್ಮ ಇಲ್ಲೇ ಇರಬೇಕು ಅಂತ ನಮ್ಮ ಹಿರಿಯರಾದಂತಹ ಮೇನ್ ಪ್ರಧಾನ ಅರ್ಚಕರು ಮುಂಚೆ ಒಬ್ಬರಿದ್ದರು. ಆ ಅರ್ಚಕರು ಇದೇ ಡಮರುಗ ಸುಮಾರು 16-18 ವರ್ಷದಿಂದ ಹಿಂದೆಗಡೆ ಮಕ್ಕಳಾಗಲಿಲ್ಲ ಅಂತ. ಅದಕ್ಕೆ ಮುಂಚೆ ನಾವು ಬರ್ತಾಯಿದ್ದು. ಅಲ್ಲಿ ಬಂದು ಬಾರಿಸ್ಕೊಂಡ್ಮೇಲೆ ಹಬ್ಬ ನೀವು ಬಂದು ಮಾಡ್ಕೊಂಡೋಗಿ ಒಂದೆಲ್ಲ ಒಂದು ದಿವಸ ಈ ಕ್ಷೇತ್ರ ಆಗಿದೆ. ಇವತ್ತು ಶ್ರೀ ಕ್ಷೇತ್ರ ಆಗಿದೆ. ಇವತ್ತು ಮಂಗಳವಾರ ಶುಕ್ರವಾರ 2000 ಜನ 3000 ಜನ ಊಟ ಮಾಡ್ತಾರೆ. ಇನ್ನೂ ಸಾಲದು, ಪ್ರತಿನಿತ್ಯ ಆಗಬೇಕು ಅಂತ ನಾನು ಬೇಡಿಕೊಂಡು ಅಮ್ಮನ ಜೋಳಿಗೆಗೋಸ್ಕರ ದಿನ್ನೇದುಗುಲಮ್ಮ ದುರ್ಗಾ ಪರಮೇಶ್ವರಿ ಅನ್ನಪೂರ್ಣೆ ಸದಾ ಪೂರ್ಣೆ ಆಗಲಿ ಅಂತ ನಿಮ್ಮೆಲ್ಲರನ್ನೂ ಬೇಡ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಹೆಸರು ಅನಂತರಾಮು ಅಂತೇಳಿ. ಸೇವಾ ವ್ಯವಸ್ಥೆಯಲ್ಲಿ ಒಂದು ಸೇವಾ ಕೌಂಟ್ರಲ್ಲಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಭಕ್ತಾದಿಗಳು ಸುಮಾರು ಜನ ಭಕ್ತಾದಿಗಳು ಬರ್ತಾರೆ. 2000 ಜನಗಳು ಬಂದು ದರ್ಶನವನ್ನು ಪಡೀತಾರೆ. ಶುಕ್ರವಾರದಲ್ಲಿ ಭಾಳ ವಿಶೇಷವಾಗಿ ಅನ್ನದಾನ ಎಲ್ಲ ಇರುತ್ತೆ. ಇದು ಪುರಾತನ ಕಾಲದ ಒಂದು 250 ವರ್ಷದ ಒಂದು ದೇವಸ್ಥಾನ, ಹಳೆಯ ದೇವಸ್ಥಾನ. ನಾವು ಚಿಕ್ಕ ವ್ಯವಸ್ಥೆಯಲ್ಲಿ ಇಲ್ಲೆಲ್ಲ ಪೀಣ್ಯ ಸ್ಕೂಲ್ಗೆ ಹೋಗ್ಬೇಕಾದ್ರೆ ದೇವ್ರನ್ನ ಪೂಜೆ ಮಾಡಿಕೊಂಡು, ಇಲ್ಲೇ ಹಿಂದೆಗಡೆ ಕಟ್ಟೆ ಇತ್ತು, ಅದರಲ್ಲೇ ಕೈಕಾಲು ತೊಳ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಕಳ್ಳೆಪುರಿ ಎಲ್ಲ ಹಂಚ್ಕೊಂಡು ಹೋಗ್ತಾಯಿತ್ತು. ಅದೇ ಪುರಾತನವಾದ್ದರಿಂದ ಸುಮಾರು ವರ್ಷಗಳಿಂದ ಇದು ನಡ್ಕೊಂಬರ್ತಾ ಇದೆ. ಅದೇ ಥರ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ಸುಮಾರು ಜನ ಬರ್ತಾಯಿದೆ. ಇವತ್ತು ನೋಡಿ ಒಂದು ವಿಶೇಷ ಸೂಚನೆ ಅಂತ ಹೇಳಿದ್ರೆ, ಒಂದು ಮಂಡೆ ಕೊಡ್ತಾಯಿದ್ದಾರೆ ದೇವರಿಗೆ. ಈ ಅಮ್ಮನವರಿಗೆ ಒಂದು ಅರ್ಕೆ ಇತ್ತಂತೆ. ಅವರೇನೋ ಸಣ್ಣ ವಯಸ್ಸಿನಲ್ಲಿ ಹುಷಾರಿಲ್ದಂಗೆ ಆಯ್ತಂತೆ. ದೇವರಿಗೆ ಒಂದು ಅರ್ಕೆಯನ್ನು ಮಾಡ್ಕೊಳ್ತಾ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಒಂದು ಮಂಡೆ ವ್ಯವಸ್ಥೆಯಲ್ಲಿ ಮಾಡಿ ಒಂದು ತೀರ್ಥ ಪ್ರಸಾದವನ್ನು ವ್ಯವಸ್ಥೆ ಮಾಡಿಕೊಂಡು ಅವರು ದೇವರಲ್ಲಿ ಒಂದು ಅರ್ಕೆಯನ್ನು ತೀರಿಸ್ಕೊಂಡು ಬರ್ತಾ ಇದ್ದಾರೆ. ಈ ಪ್ರತಿಯೊಬ್ಬರು ಒಂದು ಏನಾದರೂ ಅವರ ಕೋರಿಕೆ ಆಗಲಿ, ಒಂದು ಮಕ್ಕಳಿನ ವ್ಯವಸ್ಥೆನೇ ಆಗಲಿ, ಒಂದು ಮದುವೆ ಸನ್ಮಾನ ಆಗಲಿ, ಯಾವುದೇ ಆಗಲಿ ಬಂದು ಭಾಳ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ತಮ್ಮ ಏನೇ ಕಷ್ಟ ಕಾರ್ಪಣ್ಯಗಳ ದೇವರಲ್ಲಿಟ್ಟು ಅವ್ರನ್ನ ನಿವಾರಣೆ ಮಾಡುವ ಶಕ್ತಿ ದೇವರಲ್ಲಿದೆ. ಅದನ್ನೆಲ್ಲ ಮಾಡ್ತಾಯಿದ್ದಾರೆ ದೇವರು. ಅದರಿಂದ ಭಾಳ ಒಳ್ಳೆಯದಾಗ್ತಾ ಇದೆ. ಮತ್ತು ಒಂದು ಮದುವೆ ವ್ಯವಸ್ಥೆ ಆಗಲಿ, ಅವರ ಉದ್ಯೋಗದ ವ್ಯವಸ್ಥೆ ಆಗಲಿ, ಅವರ ಕುಟುಂಬದ ವ್ಯವಸ್ಥೆ ಆಗಲಿ, ಏನೇ ತೊಂದರೆ ತಾಪತ್ರೆ ಇದ್ದು ದೇವರು ನಡೆಸ್ಕೊಡ್ತಾ ಇದೆ. ಮತ್ತು ಕಾಯಿ ಕಟ್ಟುವ ಸಂಕಲ್ಪವನ್ನು ಮಾಡ್ತಾಯಿದ್ದೀವಿ. ಕಾಯಿ ಕಟ್ಟುವ ಸಂಕಲ್ಪವೂ ಇದೆ. ಆ ಕಾಯಿ ಕಟ್ಟಿ ಅವರಿಗೆ ತುಂಬ ಒಳ್ಳೆಯದಾಗುವ ಒಂದು ದೇವಸ್ಥಾನದಲ್ಲಿ ಅವರಿಗೆ ಭಾಳ ವಿಶೇಷವಾಗಿ ಅವರ ಈಡೇರಿಕೆಯನ್ನು ಆ ದೇವರ ತಾಯಿ ದುಗ್ಲಮ್ಮ ದೇವಿ ನೆರವೇರಿಸ್ಕೊಂಡು ಬರ್ತಾಯಿದೆ. ಹೀಗೆ ಸುಮಾರು ನಾವು ಭಕ್ತಾದಿಗಳಲ್ಲಿ ನೋಡ್ತಾ ಇದ್ದೀವಿ. ನಾನಿಲ್ಲಿ ಸೇವಾ ಕೌಂಟ್ರಲ್ಲಿ ಇರೋದ್ರಿಂದ ಪ್ರತಿಯೊಂದು ನಮಗೆ ಗೊತ್ತು. ಯಾರು ಏನು ಮಾಡ್ತಾರೆ, ವ್ಯವಸ್ಥೆಗಳು ಮಾಡ್ತಾರೆ, ಯಾವ ಭಕ್ತಾದಿಗಳು ಬರ್ತಾರೆ, ಅವರ ಈಡೇರಿಸ್ಕೊತಾರೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಒಂದೇ ಅಂದರೆ ಅವರು ಯಾವುದೇ ವ್ಯವಸ್ಥೆ ಆಗಲಿ ಆ ತಾಯಿ ಅಮ್ಮ ದುಗ್ಲಮ್ಮ ದೇವಿ ಒಳ್ಳೆಯದನ್ನು ದಯಪಾಲಿಸಲಿ ಅಂತೇಳಿ ನನ್ನ ಒಂದು ವ್ಯವಸ್ಥೆಯಲ್ಲಿ. ಹೇಳಿ ಸರ್, ನಿಮ್ಮ ಹೆಸರು ಹೇಳಿ. ಗೌತಮ್ ಅಂತ. ಎಲ್ಲಿಂದ ಬರೋದು ಸರ್ ಇಲ್ಲೇ ಮಲ್ಟಿಟೆಕ್ ಅಂತ ನಮ್ಮ ಫ್ಯಾಕ್ಟ್ರಿ ಇದೆ. ನಾವು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಪೀಣ್ಯದಿಂದ ಬಂದಿದ್ರಾ?
ಪ್ರತಿ ಸಲ ಬರ್ತಾ ಇರ್ತೀರಾ ಇಲ್ಲಿಗೆ? ವಾರ ಎಲ್ಲ 7 ದಿನನೂ ಬರ್ತೀನಿ ನಾನು ಇಲ್ಲಿಗೆ. 7 ದಿನ ಡೈಲಿ ಬರ್ತೀರಾ? ಡೈಲಿ ಬರ್ತೀನಿ ನಾನು. ತಾಯಿ ತುಂಬ ಭಕ್ತರು ನೀವು ಹಾಗಾದ್ರೆ? ಅಯ್ಯೋ, ಭಾರಿ ಭಕ್ತರು. ಭಾರಿ ಇಲ್ಲಿಗೆ ಭಕ್ತರು ಬಂದಾಗ್ಲಿಂದ ನಿಮ್ಮ. ಹಾಂ, ಫುಲ್ಲು ನಾನು ಬದುಕಲ್ಲೇ ಫುಲ್ ಚೇಂಜ್ ಆಗಿದೆ. ಹೌದು. ಅದಕ್ಕೆ ಬರ್ತಾ ನಿಮ್ಮ ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಕಾಣಿಸಿದೆ ಈ ದೇವಸ್ಥಾನ ಬಂದಾಗ್ಲಿಂದ. ಸರಿ ಸರ್. ಬರ್ತಾ ಇದೆ. ನಿಮ್ಮ ಊರು? ಮೂರು ತುಮಕೂರು ಹತ್ರ ತಿಮ್ಮನಹಳ್ಳಿ. ತುಮಕೂರು ಹತ್ರ ತಿಮ್ಮನಹಳ್ಳಿ. ತಿಮ್ಮನಹಳ್ಳಿ. ಸರಿ ಸರ್, ತಾಯಿ ಆಶೀರ್ವಾದ ನಿಮಗೆ ಯಾವಾಗಲೂ ಹೇಗೆ ಇರಲಿ. ಸರಿ ಸರ್, ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಲಗ್ಗೆರೆ ಗ್ರಾಮ ದೇವತೆಯಾದಂಥ ಶ್ರೀ ದಿಂಡೇ ದುಗ್ಲಮ್ಮ ದೇವಸ್ಥಾನ ದರ್ಶನ. ವೀಕ್ಷಕರೇ, ನೀವು ಈ ಸನ್ನಿಧಾನಕ್ಕೆ ಭೇಟಿ ನೀಡಿ ತಾಯಿ ಅನುಗ್ರಹಕ್ಕೆ ಪಾತ್ರರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.